ಎಲ್ರಿಗೂ ನಮಸ್ಕಾರ. ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮೆದುವಾದ ಮೃದುವಾದ ಸಬ್ಬಕ್ಕಿ ಇಡ್ಲಿ. ಈ ರೀತಿ ಮಾಡಿದ್ರೆ ಅಥವಾ ಈ ವಿಧಾನದಲ್ಲಿ ಮಾಡಿದ್ರೆ ಸಬ್ಬಕ್ಕಿನ ನೆನೆ ಹಾಕೋ ಅವಶ್ಯಕತೆ ಇಲ್ಲ, ತಕ್ಷಣನೇ ಮಾಡ್ಕೋಬಹುದು. ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಕೆಂಪಾಗ್ಲಿ. ಈಗ ಕಡಲೆಬೇಳೆ ಕೆಂಪಾಗಿದೆ. ಗೋಡಂಬಿ ಸುಮಾರು 10 ರಿಂದ 12 ಕಡಲೆಬೇಳೆ ಕೆಂಪಾದ್ಮೇಲೆ ಗೋಡಂಬಿನ ಹಾಕೋಬೇಕು. ಗೋಡಂಬಿ ಬೇಗ ಕೆಂಪಾಗೋಗುತ್ತೆ. ಕಡಲೆಬೇಳೆ ಸ್ವಲ್ಪ ಗಟ್ಟಿ ಇರುತ್ತೆ, ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಇದು 1 ಗ್ಲಾಸ್ ಅಷ್ಟು ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆನ ಕೂಡ ಉಪಯೋಗ ಮಾಡಬಹುದು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಸುಮಾರು 12 ಇಡ್ಲಿಗಳನ್ನ ಮಾಡ್ಕೋಬಹುದು. ರವೆ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಸುಮಾರು 3 ರಿಂದ 4 ನಿಮಿಷ ಸಣ್ಣ ಉರಿಲಿ ಇಟ್ಕೊಂಡು ರವೆನ ಉರಿಬೇಕು. ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸುಮಾರು 4 ರಿಂದ 5 ನಿಮಿಷ ಆದ್ಮೇಲೆ ಗ್ಯಾಸ್ ಸ್ಟವ್ನ ಸಣ್ಣ ಉರಿಲಿ ಇಟ್ಕೊಂಡು ರವೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರವೆ ಕ್ರಿಸ್ಪಿ ಆಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ತುಂಬಾನೇ ಜಾಸ್ತಿ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗ್ಲಿ. ಅಷ್ಟಲ್ಲೇ ಮತ್ತೊಂದು ಸ್ಟೆಪ್ ಇದೆ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದು ಸಬ್ಬಕ್ಕಿ 3/4 ಗ್ಲಾಸ್ ಅಷ್ಟು. ಇದನ್ನ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು, ರವೆ ತರ. ಮಿಕ್ಸಿ ಸಣ್ಣ ಜಾರನ್ನು ಕೂಡ ಉಪಯೋಗ ಮಾಡಬಹುದು ಇದನ್ನ ಪುಡಿ ಮಾಡ್ಲಿಕ್ಕೆ. ಸಬ್ಬಕ್ಕಿನ ಪುಡಿ ಮಾಡ್ಕೊಂಡಿದ್ದಾಗಿದೆ. ಹುರ್ಕೊಂಡಿರೋ ರವೆ ಕೂಡ ತಣ್ಣಗಾಗಿದೆ. ಅದಕ್ಕೆ ಸಬ್ಬಕ್ಕಿನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು 1 ಗ್ಲಾಸ್ ಅಷ್ಟು ಮೊಸರು. ಗಟ್ಟಿಯಾಗಿರೋ ಮೊಸರಿಗೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. 1 ಗ್ಲಾಸ್ ಅಷ್ಟು ಮೊಸರು ಸಾಕಾಗತ್ತೆ. 1 ಗ್ಲಾಸ್ ಮೊಸರು ಹಾಕೊಂಡ್ಮೇಲೂ ಹಿಟ್ಟೇನಾದ್ರೂ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಲಿ ಇದ್ರೆ ಮತ್ತೊಮ್ಮೆ ಸ್ವಲ್ಪ ಮಜ್ಜಿಗೆನೋ ಅಥವಾ ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬಹುದು. ಕಲಿಸ್ಕೊಂಡಿದ್ದಾಗಿದೆ. ಇದನ್ನ ಸುಮಾರು 1 ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು, ರೆಸ್ಟ್ ಮಾಡಕ್ ಬಿಡಬೇಕು. ರವೆ ಸಬ್ಬಕ್ಕಿ ಎಲ್ಲ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗಬೇಕು, ಸೆಟ್ ಆಗಬೇಕು. ಅರ್ಧ ಗಂಟೆ ಆದ್ಮೇಲೆ ಗಟ್ಟಿ ಬಂದಿದೆ. ರವೆ ಕೂಡ ನೀರ್ನ ಇರುತ್ತೆ, ಸಬ್ಬಕ್ಕಿ ಕೂಡ ನೀರ್ನ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಅಥವಾ ಮೊಸರು ಜಾಸ್ತಿ ಇದ್ರೆ ಮತ್ತೊಮ್ಮೆ ಮೊಸರನ್ನ ಹಾಕೊಂಡು ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಕನ್ಸಿಸ್ಟೆನ್ಸಿನ. ಸುಮಾರು 1 ಅರ್ಧ ಹಿಡಿಯಷ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಅಥವಾ ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಸಬ್ಬಕ್ಸಿಗೆ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು. ಎಲ್ಲ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಈನೋ ಪೌಡರ್ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಅಥವಾ 6 ರೂಪಾಯಿದು 1 ಪ್ಯಾಕೆಟ್ ಸಿಗುತ್ತಲ್ಲ, ಅದನ್ನು ಫುಲ್ ಹಾಕೋಬೇಕಾಗತ್ತೆ. ಇದು ಇನ್ಸ್ಟೆಂಟ್ ರೆಸಿಪಿ. ಹಿಟ್ಟಿಗೆ ಹುಳಿ ಬರಲಿಕ್ಕೆ ಸಮಯ ಕೊಟ್ಟಿಲ್ಲ, ಅದಕ್ಕೋಸ್ಕರ ಸೇರಿಸ್ಕೋಬೇಕಾಗತ್ತೆ. ಈನೋ ಪೌಡರ್ ಅಥವಾ ಅಡುಗೆ ಸೋಡಾನ ಹಾಕೊಳ್ಳಿಲ್ಲ ಅಂದರೆ ರೆಸಿಪಿ ಚೆನ್ನಾಗಿ ಬರಲ್ಲ, ಟ್ರೈ ಮಾಡೋಕೆ ಹೋಗಬೇಡಿ. ಫ್ಲ್ಯಾಟಾಗಿ ಬಂದ್ಬಿಡುತ್ತೆ, ಗಟ್ಟಿಯಾಗಿ ಕೂಡ ಬರುತ್ತೆ. ಇಡ್ಲಿ ಉಬ್ಬೋದಿಲ್ಲ. ಅಥವಾ ಹಾಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಈನೋ ಪೌಡರ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರ್ಕೋತಾ ಇದ್ದೀನಿ. ಎಣ್ಣೆ ಸವರಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಗೋಡಂಬಿನ ಸೇರಿಸಿಟ್ಟಿದ್ದೀನಿ. ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೋಬಹುದು. ಇದನ್ನ ಸ್ಟೀಮ್ ಮಾಡ್ಕೋಬೇಕು. ಸುಮಾರು 10 ರಿಂದ 12 ನಿಮಿಷ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು. ಈಗ ಇಡ್ಲಿ ಸ್ಟೀಮ್ ಆಗಿದೆ. ಸ್ಟೀಮ್ ಆಗಿದ ತಕ್ಷಣನೇ ಪ್ಲೇಟಿಂದ ತೆಗಿಯಕ್ಕೆ ಹೋಗ್ಬೇಡಿ, ತುಂಬಾನೇ ಸಾಫ್ಟ್ ಆಗಿರುತ್ತೆ, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸ್ಟೀಮ್ ಆದ್ಮೇಲೆ ಸುಮಾರು 10 ನಿಮಿಷ ಮತ್ತೊಮ್ಮೆ ರೆಸ್ಟ್ ಮಾಡಕ್ ಬಿಡಿ, ಇಡ್ಲಿ ಕರೆಕ್ಟ್ ಆಗಿ ಸೆಟ್ ಆಗಲಿ. ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.